ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಿಮಗೆ ಪ್ರಾಪರಾಗಿ ಲಿಂಕ್ ಟ್ಯಾಗ್ ಯಾವ ಥರ ಜನ್ರೇಟ್ ಆಗುತ್ತೆ, ಯಾವ ಥರ ಲಿಂಕ್ನ ರೀಡೈರೆಕ್ಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಇಲ್ಲಿ ಡಾಕ್ ಟೈಪ್ HTML ಯೂಸ್ ಮಾಡಿಬಿಟ್ಟು HTML ಒಳಗಡೆ ಏನು ಮಾಡ್ತೀನಿ ಅಂದರೆ HTML ಒಳಗಡೆ ನಿಮಗೆ ಏನಿರುತ್ತೆ, ಹೆಡ್ ಟ್ಯಾಗ್ ಇರುತ್ತೆ. ಹೆಡ್ ಟ್ಯಾಗಲ್ಲಿ ಏನಿರುತ್ತೆ, ಟೈಟಲ್. ಕರೆಕ್ಟ್ ಅಲ್ವಾ? ಟೈಟಲಲ್ಲಿ ನಾನು ಕೊಡೋದು ಲಿಂಕ್ ಟ್ಯಾಗ್ ಅಂತ ಕೊಡ್ತೀನಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿ ಅಂತ ಇರುತ್ತೆ. ಈ ಬಾಡಿಯಲ್ಲಿ ನಾವು ಜಸ್ಟ್ H1 ಅಥವಾ H2 ಟ್ಯಾಗ್ನ ರೆಂಡರ್ ಮಾಡೋಣ. ಹಾಯ್ ಎವ್ರಿ ಒನ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ರಿಲೋಡ್ ಮಾಡಿದ ತಕ್ಷಣ ನಿಮಗೆ ಹಾಯ್ ಎವ್ರಿ ಒನ್ ಅಂತ ಬಂತು. ಸೊ ವರ್ಕ್ ಆಗ್ತಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿ ನಾನೇನು ಮಾಡ್ತೀನಿ, ಇವಾಗ ಆ್ಯಂಕರ್ ಟ್ಯಾಗ್ ಅಥವಾ ಲಿಂಕ್ ಟ್ಯಾಗ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ A ಸ್ಪೇಸ್ href ಅಟ್ರಿಬ್ಯೂಟ್ ಈ ಥರ ತೊಗೊಳ್ತೀವಿ. ಕರೆಕ್ಟಾ? ಇಲ್ಲಿ ಕ್ಲೋಸ್ ಮಾಡ್ತೀವಿ. ದಿಸ್ ಇಸ್ ಎ ಸಿಂಪಲ್ ಬೇಸಿಕ್ ಸಿಂಪಲ್ ಟ್ಯಾಗ್ ಆಫ್ ಲಿಂಕ್. ಇಲ್ಲಿ ನಾವೇನು ಮಾಡೋಣ, ರೀಡೈರೆಕ್ಟ್ಸ್ ಟು ಗೂಗಲ್ ಮಾಡೋಣ. ಅದಕ್ಕೆ ಏನು ಮಾಡ್ತೀನಿ, ನಾನು ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಇಲ್ಲೇನು ಲಿಂಕ್ ಇದೆ ಅಲ್ವಾ, ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಥರ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮೀ ಅಂತ ಕೊಡ್ತೀನಿ. ಇದನ್ನು ಕಟ್ ಮಾಡ್ತೀನಿ. ಇಲ್ಲಿ ನೋಡಿ, ಕ್ಲಿಕ್ ಮೀ ಅಂತ ಬಂತು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಸೇಮ್ ಪೇಜಲ್ಲಿ ನಿಮಗೆ google.comಗೆ ರೆಂಡರ್ ಆಗುತ್ತೆ. ಕರೆಕ್ಟಾ? ಬ್ಯಾಕ್ ಹೋಗ್ತೀನಿ. ಇವಾಗ ನಮಗೆ ಡಿಫ್ರೆಂಟ್ ಪೇಜಲ್ಲಿ ಅಥವಾ ನ್ಯೂ ಟ್ಯಾಬಲ್ಲಿ ಬೇಕು ಅಂತಂದರೆ ಟಾರ್ಗೆಟ್ = _ಬ್ಲ್ಯಾಂಕ್ ಅಂತ ಕೊಟ್ಟರೆ ಏನಾಗುತ್ತೆ, ರಿಲೋಡ್ ಕೊಟ್ಟ ಮೇಲೆ ಇದು ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಟ್ಯಾಬಿಗೆ ನಮಗೆ ಗೂಗಲ್ ಅಂತ ಓಪನ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಹೋವರ್ ಮಾಡಿದ ತಕ್ಷಣ ಇದು ಜಸ್ಟ್ ಕ್ಲಿಕ್ ಮೀ ಅಂತಿದೆ. ಇಲ್ಲಿ ನಮ್ಗೆ ಏನಾದರೂ ಕೊಡಬೇಕು, ಇನ್ಫಾರ್ಮೇಷನ್ ಕಾಣಿಸ್ಬೇಕಲ್ವಾ, ಅದು ಕ್ಲಿಕ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಅಂತ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಸ್ಪೇಸ್ ಟೈಟಲ್ ಬಂದುಬಿಟ್ಟು ಗೋಸ್ ಟು ಗೂಗಲ್ ಅಂತ ಕೊಟ್ಟರೆ ಈ ಥರ ಏನಾಗುತ್ತೆ, ಇಲ್ಲಿ ನೋಡಿ, ಹೋವರ್ ಮಾಡಿದ ತಕ್ಷಣ ಗೋಸ್ ಟು ಗೂಗಲ್ ಅಂತ ಬರುತ್ತೆ. ಸೊ ದಟ್ ಅವರು ಕ್ಲಿಕ್ ಮಾಡಿದ ತಕ್ಷಣ ನಮಗೇನು ಆಗುತ್ತೆ ಅಂತಂದರೆ ಇಲ್ಲಿ ಗೂಗಲ್ಗೆ ರೆಂಡರ್ ಆಗುತ್ತೆ ಪೇಜ್. ನೆಕ್ಸ್ಟ್ ಬಂದುಬಿಟ್ಟು ಇದು ಬೇಸಿಕ್ ಸಿಂಪಲ್ ಟ್ಯಾಗ್ಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ poem.html ಅಂತ ಇದೆ. ಈ poem.html ಅಲ್ಲಿ ನಿಮಗೆ ಇಲ್ಲಿ ಟೈಟಲ್ ಅಂತ ಬರುತ್ತೆ. ಇಲ್ಲಿ ಟೈಟಲಲ್ಲಿ ನಾನು ಪೋಯಮ್ ಟೈಟಲ್ ಬರೆದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಹೆಡರ್ ಟ್ಯಾಗ್ಸ್ H1 ಆ್ಯಂಡ್ H4. ಮತ್ತು HR ಟ್ಯಾಗ್ ಅಂತಂದರೆ ನಿಮಗೆ ಒಂದು ಲೈನ್ ಕಂಡು ಬರುತ್ತೆ, ಸೆಕ್ಷನ್ ಡಿವೈಡ್ ಆಗೋ ಥರ ಒಂದು ಲೈನ್ ಕಂಡು ಬರುತ್ತೆ. BR ಟ್ಯಾಗ್ ಅಂತಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಸ್ಪೇಸ್ ಅಂತ ನ್ಯೂ ಲೈನಲ್ಲಿ ಅದು ಪ್ರಿಂಟ್ ಆಗುತ್ತೆ. ಈ ಅಂತಂದರೆ ಪ್ರೀ ಫಾರ್ಮೆಟೆಡ್ ಟ್ಯಾಗ್ಸ್. ಇದು ಸೇಮ್ ಯಾವ ಥರ ಇದೆ ಅಲ್ಲ, ಈ ಕಂಟೆಂಟ್ ಸೇಮ್ ಇದೇ ಥರ ರೆಂಡರ್ ಆಗುತ್ತೆ. ಸೊ ಇದನ್ನು ಹೋಲ್ ಪೇಜ್ನ ರೆಂಡರ್ ಮಾಡೋಕ್ಕೆ ಏನು ಮಾಡ್ತೀನಿ, link.html ಅಲ್ಲಿ ಹೋಗ್ಬಿಟ್ಟು ಆ್ಯಂಕರ್ ಟ್ಯಾಗ್ ಸ್ಪೇಸ್ href = ಈ ಥರ ಬೇಸಿಕ್ ಸಿಂಟ್ಯಾಕ್ಸ್ ಬರ್ಕೊಂಡ್ಬಿಟ್ಟು ./ ಕೊಟ್ಟರೆ ನಿಮಗೆ ಏನಂತ ಹೇಳಿದ್ದೀನಿ, ಕರೆಂಟ್ ಫೈಲಲ್ಲಿ ನಿಮಗೆ ಯಾವ್ಯಾವ ಫೈಲ್ಸ್ ಇದ್ದಾವೆ ಅಂತ ತೋರಿಸುತ್ತೆ. ಕರೆಂಟ್ ಪಾತಲ್ಲಿ ಒಂದು link.html ಇದೆ, ಇನ್ನೊಂದು poem.html ಅಂತಿದೆ. poem.htmlನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮೀ ಫಾರ್ ದ ಪೋಯಮ್ ಅಂತ ಬರೀತೀನಿ. ಇಲ್ಲೂ ಸಹ ಏನು ಮಾಡ್ತೀನಿ, ನಾನು BR ಟ್ಯಾಗ್ ಯೂಸ್ ಮಾಡ್ತೀನಿ, ಅಂದರೆ ಕೆಳಗಡೆ ಬರುತ್ತೆ ಈ ಥರ. ಈಗ ಸೇವ್ ಮಾಡಿಬಿಟ್ಟು ಸ್ಕ್ರೀನಲ್ಲಿ ಹೋದರೆ ಇಲ್ಲಿ ಕ್ಲಿಕ್ ಮೀ ಫಾರ್ ದ ಪೋಯಮ್ ಅಂತ ಬಂತು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ನಾನು ಹೇಳಿದ್ದೀನಲ್ಲ, H1 ಟ್ಯಾಗ್ ರೆಂಡರ್ ಆಗಿದೆ, H4 ಟ್ಯಾಗ್ ಇದೆ. ಇದು ಅಂತಂದರೆ HR ಟ್ಯಾಗ್ ಅಂತಂದರೆ ನಿಮಗೆ ಈ ಥರ ಸೆಕ್ಷನ್ ಕಂಡು ಬರುತ್ತೆ, ಸೆಕ್ಷನಲ್ ಲೈನ್. ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ ಟ್ಯಾಗ್ ಇದೆ ಇಲ್ಲಿ ಸ್ವಲ್ಪ ಸ್ಪೇಸ್ಗೆ. ದೆನ್ ವಿ ಹ್ಯಾವ್ ದ ಕಂಟೆಂಟ್ pre-formatting tags. Like this the poem renders. So this is all about how to use link tag. Thank you.